Hello students, welcome to Mokshika Academy. So ಎಲ್ಲ PGCET, MBA, MTech, MCA ಯಾವಾಗ ಎಕ್ಸಾಮ್ ಅಂತ ನಿಮ್ಗೆ ಆಲ್ರೆಡಿ KE ಅನೌನ್ಸ್ ಮಾಡಿತ್ತು, ಅಂದ್ರೆ ಜನವರಿ ಮಂತಲ್ಲೇ. ಸೊ ಜನವರಿ ಮಂತ್ ಏನು ಅನೌನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ PGCET 2025 ME, MTech ಹಾಗೂ MCA, MBAಗೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ. ಆರ್ಕಿಟೆಕ್ಟ್ಗೆ ಈ ಸರಿ ಎಕ್ಸಾಮಿನೇಷನ್ಸ್ ಮಾಡೋದಿಲ್ಲ. ಅವರು ಏನು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಏನ್ ಬರೀತೀರಾ ಅದನ್ನೇ ಅವರು ಕನ್ಸಿಡರ್ ಮಾಡ್ತಾರಂತೆ. ಸೊ ಅದ್ರ ಬಗ್ಗೆ ಎಕ್ಸ್ ಅಲ್ಲಿ ಅವರು ಏನ್ ಟ್ವಿಟರ್ ಅಲ್ಲಿ ಕೊಟ್ಟಿದ್ದಾರೆ, ನಾನು ಅದ್ರ ಬಗ್ಗೆ ಆಮೇಲೆ ಕೊಡ್ತೀನಿ ಮಾಹಿತಿ. 24 ಏಪ್ರಿಲ್ ಇಂದ ಏನು ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು, ಅದ್ರ ಪ್ರಕಾರನೇ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ನೀವು ಇಲ್ಲಿ ನೋಡ್ಬೋದು PGCET, MBA, MCA ಹಾಗೂ MTechಗೆ 24th ಇಂದ 10th ಮೇ ವರೆಗೆ ಅಪ್ಲಿಕೇಶನ್ ಇರುತ್ತೆ. 31st ಮೇ ME, MTech ಎಕ್ಸಾಮ್ ಇರುತ್ತೆ. 22nd ಜೂನಿಗೆ ಮಾರ್ನಿಂಗ್ ಸೆಷನ್ MCA ಇರುತ್ತೆ, ಆಫ್ಟರ್ನೂನ್ ಸೆಷನ್ MBA ಇರುತ್ತೆ. ಇದು ಆಸ್ ಪರ್ ದ ಶೆಡ್ಯೂಲ್. ಇದು ಕೊಟ್ಟಿರ್ತಕ್ಕಂಥ ಡೇಟ್ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು, ನೀವು 16/1/2025 ಆಲ್ರೆಡಿ ಜನವರಿ ಮಂತ್ ಅಲ್ಲಿ ಇದು ಡೇಟ್ ನ ಕೊಟ್ಬಿಟ್ಟಿದ್ರು. ಅದ್ರ ಪ್ರಕಾರನೇ ಸ್ಟಾರ್ಟ್ ಮಾಡಿದಾರ. ಎಸ್, ನೀವು ಇಲ್ಲಿ ನೋಡ್ಬೋದು ಮೇನ್ ಪೇಜ್ ಅಲ್ಲೇ PGCET 2025 ಲಿಂಕ್ ಅಂತಿದೆ. ಹಾಗೂ ನೀವು ಇಲ್ಲಿ ನೋಡೋದಾದ್ರೆ ಪ್ರವೇಶ ಅಂತ ಇರುತ್ತೆ ಅಥವಾ ಎಂಟ್ರೆನ್ಸ್ ಅಂತ ಇರುತ್ತೆ. ಇಲ್ಲಿ PGCET 2025 ಅಂತಿದೆ. MBA, MTech, MArch ಎಲ್ಲದಕ್ಕೂ ಒಂದೇ ಅಪ್ಲಿಕೇಶನ್ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ಸ್ ಲಿಂಕ್ ಓಪನ್ ಆಗಿದೆ. ಮೇ 10th ವರೆಗೆ ಡೇಟ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಮೇ 10th ವರೆಗೆ ಡೇಟ್ ಇದೆ. ಸೊ ಇನ್ನು 15 days ಟೈಮ್ ಇರುತ್ತೆ. ಆರಾಮಾಗಿ ಅಪ್ಲಿಕೇಶನ್ಸ್ ನ ಸ್ಟಾರ್ಟ್ ಮಾಡಿ. ಸೊ ನಾನು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ಅದನ್ನು ಕೂಡ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಸೊ ಅಲ್ಲಿವರೆಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, RD ನಂಬರ್ ಇರ್ತಕ್ಕಂಥ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ಅಪ್ ಟು 5th ಸೆಮ್. ಇನ್ ಕೇಸ್ 2024 ಅಲ್ಲೇ ಕಂಪ್ಲೀಟ್ ಆಗಿದ್ರೆ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಫೋಟೋ, ಕ್ಯಾಂಡಿಡೇಟ್ ಸಿಗ್ನೇಚರು, ತಂಬು, ಈ 50 KB ಒಳಗಿರ್ಬೇಕು. ಇವಿಷ್ಟನ್ನ ಫಸ್ಟ್ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಬಿಫೋರ್ ಗೋಯಿಂಗ್ ಟು ರಿಜಿಸ್ಟ್ರೇಷನ್. ಸೊ ಅದನ್ನ ನಾನು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಇವತ್ತು ಅಥವಾ ನಾಳೆ ನಿಮ್ಗೆ ಒಂದು ವಿಡಿಯೋನ ಹಾಕ್ತೀನಿ. ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ. ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡ್ತೀರಿ ಸ್ಟೂಡೆಂಟ್ಸ್. ಈ ವಿಷಯನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ನೀವು ತಲುಪಿಸಿ. ಎಲ್ಲರೂ, ಯಾಕಂತ ಹೇಳಿದ್ರೆ ಮೋರ್ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಇದ್ದಾಗ ಎಕ್ಸಾಮಿನೇಷನ್ ಏನು ಒಂದು ಪ್ರಿಸ್ಕ್ರೈಬ್ ಡೇಟ್ ಅಲ್ಲೇ ನಡೆಯುವಂತ ಚಾನ್ಸಸ್ ಇರುತ್ತೆ. ಲೆಸ್ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಪೋಸ್ಟ್ಪೋನ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಆ ಪರ್ಪಸ್ ಇಂದ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.